ಇವತ್ತೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಆರ್ ಸಿ ಬಿ ಏನಾದ್ರು ಸೋಲ್ತು ಅಂತಂದರೆ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂತ ಅಂದರೆ, ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಶುಭೋದಯ ಮಗ. ಮ್ಯಾಚ್ ಡೇ ಗೇಮ್ ಆನ್. ನಮ್ಮ ಆರ್ ಸಿ ಬಿ ಅಪ್ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸು. ಎಲ್ಲ ಒಂಥರ ಟಾಪ್ ಕ್ವಾಲಿಟಿ ಟೀಮುಗಳು ಕೂತ್ಕೊಂಡಿರೋದು, ಟಾಪ್ ಆಫ್ ದ ಟೇಬಲ್ ಕೂತ್ಕೊಂಡಿದ್ದೀವಿ. ಎಲ್ಲ ಲೈನಿಗೆ ಹಂಗೆ ಕೂತ್ಕೊಂಡಿದ್ದೀವಿ. 4 ಮ್ಯಾಚ್ನಾಗ ಗೆದ್ಬಿಟ್ಟು ಮಸ್ತಾಗಿ ಆಡ್ಕೊಂಬರ್ತಾ ಇರೋಂಥ ಪಂಜಾಬ್ ಕಿಂಗ್ಸು. ನಾವು ಕೂಡ ಮಸ್ತಾಗಿ ಆಡ್ಕೊಂಬರ್ತಾ ಇದ್ದೀವಿ. ಲಾಸ್ಟ್ ಮ್ಯಾಚ್ನ ಹೆಂಗೆ ಎದುರುಗುರು ಪಂಜಾಬ್ ಕಿಂಗ್ಸು 111 ರನ್ನ ಡಿಫೈಂಡ್ ಮಾಡಿಕೊಂಡು ಆರ್ ಸಿ ಬಿನೂ ಕೂಡ ಗೆದ್ಬಿಟ್ಟು ಬರ್ತಿದೆ, ಇವರು ಕೂಡ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ನಮ್ಮ ಆರ್ ಸಿ ಬಿಗೆ ಅವೇ ಮ್ಯಾಚು ಅಂತಂದರೆ ಎನರ್ಜಿ, ಹೋಮ್ ಮ್ಯಾಚು ಅಂತಂದರೆ ಅಲರ್ಜಿ, ಆ ಥರ ಆಗೋಗ್ಬಿಡೈತೆ ಈ ಸೀಸನು. 2 ಮ್ಯಾಚು ಕೂಡ ಹೋಮಲ್ಲಿ ಸೋತಿರೋದು. ಇವತ್ತು ಆಗ್ತಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೆಂಗಳೂರಲ್ಲಿ ಆಗ್ತಿರುವಂಥ ಮ್ಯಾಚ್ ಆಗಿರೋದ್ರಿಂದ ನೆಗೆಟಿವ್ ವೈಬ್ಸು ಸ್ಟಾರ್ಟ್ ಆಗಿರುತ್ತೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ಯಾಕಂದರೆ ಹೋಮ್ ಅಂತ ಅಂದರೆ ಅಲರ್ಜಿ ಆಗಿರೋದ್ರಿಂದ ಗೆಲ್ತಾರ ಗೆಲ್ಲಲ್ವಾ ಅಂದರೆ, ಹೋಮ್ ಅಂತ ಅಂದರೆ ಗೆಲ್ಲಲ್ವಾ, ಅವೇ ಅಂತಂದರೆ ಪಕ್ಕ ಗೆಲ್ತಾರೆ ಬಿಡುಗರು ಅನ್ನೋ ಥರ ಬಂದುಬಿಟ್ಟಿದೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಆಲ್ರೆಡಿ ಮೈಂಡ್ ಸೆಟ್ಟು. ಸೊ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಹೆಡ್ ಟು ಹೆಡ್ ಅಂತ ಬಂದಾಗ ಆಗಿರುವಂಥದ್ದು 33 ಮ್ಯಾಚು. ಇದರಲ್ಲಿ 16 ಮ್ಯಾಚ್ನ ಆರ್ ಸಿ ಬಿ ಗೆಲ್ತು ಅಂದರೆ 17 ಮ್ಯಾಚ್ನ ಗೆದ್ದಿರೋದು ಪಂಜಾಬ್ ಕಿಂಗ್ಸ್. ಆಲ್ಮೋಸ್ಟ್ ಈಕ್ವಲ್ ಆಗಿದೆ ಮಗ, ಯಾವುದೇ ಮ್ಯಾಚ್ ನೋ ರಿಸಲ್ಟ್ ಆಗಿಲ್ಲ. ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು ಆರ್ ಸಿ ಬಿದು 241 ಪಂಜಾಬ್ ಕಿಂಗ್ಸ್ ಮೇಲೆ. ಇವ್ರದ್ದು ಪಂಜಾಬ್ ಕಿಂಗ್ಸು ಆರ್ ಸಿ ಬಿ ಮೇಲೆ 232 ಹೈಯೆಸ್ಟ್ ಸ್ಕೋರು. ಲೋಯೆಸ್ಟ್ ಸ್ಕೋರ್ ಆರ್ ಸಿ ಬಿದು 84 ಪಂಜಾಬ್ ಕಿಂಗ್ಸ್ ಮೇಲೆ, ಇವ್ರದ್ದು 88 ಆರ್ ಸಿ ಬಿ ಮೇಲೆ. ಸೊ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಟ್ಯಾಟ್ಸು ಅಂತ ಬಂದಾಗ ಹೆಡ್ ಟು ಹೆಡ್ ಆಗಿರುವಂಥದ್ದು ಚಿನ್ನಸ್ವಾಮಿಲಿ 12 ಮ್ಯಾಚಲ್ಲಿ 7 ಮ್ಯಾಚ್ನ ಆರ್ ಸಿ ಬಿ ಅವ್ರು ಗೆದ್ದಿದ್ದಾರೆ. ಪರವಾಗಿಲ್ಲ, ಡೀಸೆಂಟಾಗಿ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. 7 ಮ್ಯಾಚ್ನ ಗೆದ್ದರೆ 5 ಮ್ಯಾಚ್ನ ಆರ್ ಸಿ ಬಿ ಅವರು ರಿಲೀಸ್ ಹೋಗ್ತಿದ್ದಾರೆ. ಪಂಜಾಬ್ ಕಿಂಗ್ಸ್ ಅವರು 5 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಕಂಪ್ಯಾರಿಟಿವ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಯಾವಾಗ ಸೋಲ್ತಾ ಇರ್ತೀವಲ್ಲ, ಸೊ ಇದನ್ನೆಲ್ಲ ನೋಡ್ತು ಅಂದರೆ ಪರವಾಗಿಲ್ಲ, ಚೆನ್ನಾಗೇ ಮೇಂಟೈನ್ ಮಾಡಿದ್ರೆ ಅಂತ ವರ್ಷಾಗಿ ಪಂಜಾಬ್ ಕಿಂಗ್ಸ್ ಮೇಲೆ ಸ್ಟ್ಯಾಟ್ಸ್ ಏನು ಮೇಂಟೈನ್ ಮಾಡಿಲ್ಲ ಚಿನ್ನಸ್ವಾಮಿನಲ್ಲಿ. ಆ್ಯಂಡ್ ಇಲ್ಲಿ ಆಗಿರುವಂಥದ್ದು ಆರ್ ಸಿ ಬಿದು 93 ಮ್ಯಾಚು ಚಿನ್ನಸ್ವಾಮಿಲಿ, ಅದರಲ್ಲಿ 43 ಮ್ಯಾಚ್ನ ಆರ್ ಸಿ ಬಿ ಗೆದ್ದರೆ 45 ಮ್ಯಾಚ್ನ ಆರ್ ಸಿ ಬಿ ರಿಲೀಸ್ ಹೋಗ್ತಿದ್ದಾರೆ. 1 ಮ್ಯಾಚ್ ಟೈ ಆಗಿದೆ ಆ್ಯಂಡ್ 4 ಮ್ಯಾಚು ನೋ ರಿಸಲ್ಟ್ ಕೂಡ ಆಗಿದೆ. ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿ ಇಲ್ಲಿ ಗೆದ್ದಿರೋದು 22 ಮ್ಯಾಚು. ಆರ್ ಸಿ ಬಿ ಚೇಸ್ ಮಾಡಿ ಗೆದ್ದಿರೋದು 21 ಮ್ಯಾಚು. ಒಟ್ಟಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದಾಗಲೂ ಗೆದ್ದಿದ್ದೀವಿ ಆಲ್ಮೋಸ್ಟ್ ಅಷ್ಟೇ ಸಲ, ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗಲೂ ಕೂಡ ಆಲ್ಮೋಸ್ಟ್ ಅಷ್ಟೇ ಸಲ ಗೆದ್ದಿದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೈಯೆಸ್ಟ್ ರೆಕಾರ್ಡ್ ಆಗಿರೋಂಥದ್ದು ಆರ್ ಸಿ ಬಿ ಆಡಿದಾಗ 263 ಆರ್ ಸಿ ಬಿದು ಆ್ಯಂಡ್ ಲೋಯೆಸ್ಟು 82. ಪಂಜಾಬ್ ಕಿಂಗ್ಸು 13 ಮ್ಯಾಚ್ನ ಇದುವರೆಗೂ ಇಲ್ಲಿ ಆಡಿದ್ದಾರೆ. 13ರಲ್ಲಿ 5 ಮ್ಯಾಚ್ನ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸು. 8 ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಅವರು ಇಲ್ಲಿ ಸೋತಿದ್ದಾರೆ. ಮೆಜಾರಿಟಿ ಆಫ್ ದ ಮ್ಯಾಚಸ್ನ ಚಿನ್ನಸ್ವಾಮಿಲಿ ನಮ್ಮ ಆರ್ ಸಿ ಬಿಗಿನ ಅಲರ್ಜಿ ಆಗೋಗ್ಬಿಡೈತೆ ಚಿನ್ನಸ್ವಾಮಿ ಸ್ಟೇಡಿಯಮು ಪಂಜಾಬ್ ಕಿಂಗ್ಸ್ ಅವ್ರಿಗೆ. ಸೊ ಸ್ಟ್ಯಾಟ್ಸು ನಮ್ಮ ಆರ್ ಸಿ ಬಿ ಪರವಾಗಿನೇ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನೋಡ್ತು ಅಂತ ಅಂದಾಗ, ಹಿಸ್ಟಾರಿಕ್ ಸ್ಟ್ಯಾಟ್ಸ್ನ ನೋಡ್ತು ಅಂತ ಅಂದಾಗ, ಓವರ್ ಆಲ್ ಆಗಿ ಚಿನ್ನಸ್ವಾಮಿಲಿ ಆರ್ ಸಿ ಬಿ ಮ್ಯಾಚ್ನ ಬೇರೆ ಮ್ಯಾಚ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂತು ಅಂದರೆ 97 ಮ್ಯಾಚ್ ಆಗಿದೆ. ಅದರಲ್ಲಿ 41 ಮ್ಯಾಚ್ನ ಗೆದ್ದಿದ್ದಾರೆ ಬ್ಯಾಟಿಂಗ್ ಫಸ್ಟ್ ಆಡಿದವರು, 52 ಮ್ಯಾಚ್ನ ಗೆದ್ದಿದ್ದಾರೆ ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಕಣ್ಣು ಮುಚ್ಕೊಂಡು ಹೇಳ್ತಾರೆ ಇವರು ಟಾಸ್ ಗೆದ್ದವರು ಬೌಲಿಂಗ್ ಮಾಡ್ತೀವಿ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಸೈಕಲಾಜಿಕಲ್ ಅಡ್ವಾಂಟೇಜ್ ಇವತ್ತು ಟಾಸ್ ಗೆದ್ದರೆ 50% ಅವನ ಮ್ಯಾಚ್ನಾಗ ಗೆದ್ದಂಗೆ ಟಾಸ್ ಗೆದ್ದವರಲ್ಲಿ. ಸೊ ಗೊತ್ತಿರೋದನ್ನ ಚಿನ್ನಸ್ವಾಮಿಲಿ ಅಂಥ ಹೆವಿ ರನ್ಸ್ಗಳು ಬರ್ತಿಲ್ಲ. ಫಸ್ಟ್ ಮ್ಯಾಚ್ ನೋಡ್ತಾನೆ 163 ಆಗಿದ್ದು, ಸೆಕೆಂಡ್ ಮ್ಯಾಚ್ 169 ಆಗಿದ್ದು. 2 ಮ್ಯಾಚ್ನ ಕಂಪೇರ್ ಮಾಡ್ತು ಅಂತಂದರೆ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ತೊಗೊಬೋದು 160 ಆ್ಯಂಡ್ ಬಿಲೋ ಇದೆ. 2 ಮ್ಯಾಚ್ಗಳು ತೊಗೊಂಡು ಈ ಸೀಸನ್ ತೊಗೊಂತು ಅಂತಂದರೆ ಹಿಸ್ಟ್ರಿ ತಗೊಂಡು ನೋಡ್ತು ಅಂದರೆ 168, 170 ಆ್ಯಂಡ್ ಅಬೋವ್ ಇದೆ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು. ಸೊ ಅಂಥ ಹೆವಿ ಹೈ ಸ್ಕೋರಿಂಗ್ ಏನಾಗಿಲ್ಲ ಈ ಒಂದು ಸೀಸನಲ್ಲಿ. ಸೊ ಈ ಮ್ಯಾಚ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ವಲ್ಪ ಹೈ ಸ್ಕೋರಿಂಗ್ ಆಗುತ್ತೆ ಅಂತ. ವಿಕೆಟ್ನ ಯಾವ ಥರ ರೆಡಿ ಮಾಡಿದ್ರೋ ಗೊತ್ತಿಲ್ಲ. ಈ ಕಡೆ ಮುಂಬೈಲೂ ಕೂಡ ಹೈ ಸ್ಕೋರಿಂಗ್ ಆಗ್ತಾಯಿಲ್ಲ, ಈ ಕಡೆ ನಮ್ಮ ಆರ್ ಸಿ ಬಿ ಸ್ಟೇಡಿಯಮಲ್ಲಿ ಹೋಮಲ್ಲೂ ಕೂಡ ಚಿನ್ನಸ್ವಾಮಿನೂ ಕೂಡ ಹೈ ಸ್ಕೋರಿಂಗ್ ಆಗ್ತಾಯಿಲ್ಲ. ಹೈ ಸ್ಕೋರಿಂಗ್ ಆಗಬೇಕು ಇಂಥ ಗ್ರೌಂಡಲ್ಲಿ, ಅವಾಗಲೇ ಮಜಾ. ನಾಯಿ ಹೊಡ್ದಂಗೆ ಹೊಡಿಬೇಕು, ಅವನಜ್ಜಿ ಡಮಾಲ್ ಡಿಮಿಲ್ ಆಟ ಆಡಬೇಕು. ಒಂದು 250 ರನ್ ಬರಬೇಕು ಅವನಜ್ಜಿ, ಅವಾಗ ಚಿಂದಿ ಆಗಿರುತ್ತೆ ಮ್ಯಾಚ್ ನೋಡೋದಕ್ಕೆ. ಎರಡೂ ಸೈಡು ಕೂಡ 250 ಹೊಡಿಬೇಕು, ಹಂಗೆ ಚೇಸ್ ಆನ್ ಆಗಬೇಕು ಮ್ಯಾಚು. ಆ ಥರ ಇದ್ರೆ ಮಜಾ ಇರೋದು ಒಳ್ಳೆ. ಸೊ ಟುಕ್ಕು ಆಡ್ತಾಯಿತ್ತು ಅಂದರೆ ಮಜಾ ಅನ್ನೋದು ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಇನ್ನು ಪ್ಲೇಯಿಂಗ್ ಲೆವೆಲ್ ವಿಚಾರಕ್ಕೆ ಬಂತು ಅಂದರೆ ಡಿಸ್ಪ್ಲೇ ಮಾಡಿದ್ದೀನಿ ಈ ಥರ ಇರ್ಬೋದು. ಆರ್ ಸಿ ಬಿ ಯಾವುದೇ ಚೇಂಜಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ವಿನಿಂಗ್ ಕಾಂಬಿನೇಷನ್ ಜೊತೆಗೆ ಹೋಗ್ತಾರೆ ಅಂತ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾರು ಎಫೆಕ್ಟಿವ್ ಆಗಿಲ್ವೋ ಅವ್ರನ್ನ ಕಿತ್ತೀಚೆಗಡೆ ಇಡ್ತಾರೆ. ಬಟ್ ಲಾಸ್ಟ್ ಮ್ಯಾಚ್ ಪಡಿಕಲ್ ಆಗಿರಲಿ, ಲಿವಿಂಗ್ಸ್ಟನ್ಗೆ ಆಪರ್ಚುನಿಟಿ ಸಿಗಲಿಲ್ಲ. ಸೊ ಅದರಿಂದ ರಿಟೈನ್ ಮಾಡ್ತಾರೆ ಅಂತ ಕಾಣಿಸುತ್ತೆ, ನನಗೇನೋ ಚೇಂಜಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಪಂಜಾಬ್ ಕಿಂಗ್ಸು ಸಾಕಾಗಿ ನಾನು 2 ಬಗ್ಗೆನೂ ಕೂಡ ಮಾತಾಡಿದ್ದೀನಿ ಡೆಡಿಕೇಟೆಡ್ ಆಗಿ ವಿಡಿಯೋ. 2 ದಿನದ ಮುಂಚೆನೇ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡಿದ್ದೀನಿ, ಹೆಂಗಿದೆ ಪ್ಲೇಯಿಂಗ್ ಲೆವೆನ್ 2 ಕಾಂಬಿನೇಷನ್ ಅಂತ. ಸೊ ನನ್ನ ಪ್ರಕಾರ 2 ಕೂಡ ಸಾಲಿಡ್ ಸೈಡ್ ಗುರು. ಬಟ್ ಆರ್ ಸಿ ಬಿ ನನಗೆ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಈ ಕಡೆ ಫರ್ಗ್ಯೂಸನ್ಗೆಲ್ಲ ಇಂಜುರಿ ಆಗಿಬಿಟ್ಟು ರಿಪ್ಲೇಸ್ಮೆಂಟ್ ಎಲ್ಲ ಬ್ರಾಕ್ಲೈಟ್ ಅವ್ರನ್ನೆಲ್ಲ ಅನೌನ್ಸ್ ಮಾಡ್ಕೊಂಡು ಲಾಸ್ಟ್ ಮ್ಯಾಚ್ ಆಡ್ಬಿಟ್ಟು ಏನೋ ಗೆದ್ದರು. ಬಟ್ ಯೂಸಿ ಚಾಲು ಲಾಸ್ಟ್ ಮ್ಯಾಚ್ ಏನೋ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ರು. ಈ ಮ್ಯಾಚ್ ನಮ್ಮ ಆರ್ ಸಿ ಬಿಗೆ ಆರ್ ಸಿ ಬಿ ಪ್ಲೇಯರು ಥ್ರೆಟ್ ಕಿಟ್ ಆಗ್ತಾರ ಅಂತ ಕಾದು ನೋಡಬೇಕಾಗಿದೆ. 4 ವಿಕೆಟ್ ಎತ್ಬಿಟ್ಟು ಮ್ಯಾಚ್ನ ಟರ್ನ್ಔಟ್ ಮಾಡಾಕ್ಬಿಟ್ರು ಯೂಸಿ ಚಾಲು.
ಸೊ ಈ ಮ್ಯಾಚು ಬ್ಯಾಟಿಂಗ್ ಅವ್ರದ್ದು ಮೇನ್ ಸ್ಟ್ರೆಂತ್. ಇವಾಗಲೂ ಹೇಳ್ತೀನಿ ಬ್ಯಾಟಿಂಗ್ಗೆ ಅವರ ಮೇನ್ ಸ್ಟ್ರೆಂತು. ಲಾಸ್ಟ್ ಮ್ಯಾಚ್ ಏನೋ ಹಂಗೆ ಹಿಂಗೆ ಅಮರಾಂಬರಿ ಥರ ಆಯ್ರೋ ಗೆದ್ದಿರ್ಬೋದು, ವಿಕೆಟ್ಸ್ ಎತ್ತಿ ಪಡ 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 ಅನ್ನಂಗೆ. ಶ್ರೇಯಸ್ ಅವರ ಕ್ಯಾಪ್ಟನ್ಸಿನೂ ಕೂಡ ಮೆಚ್ಕೊಬೇಕು. ಶ್ರೇಯಸ್ ಅಯ್ಯರ್ ಅವರು ಇವತ್ತು ಎಫೆಕ್ಟಿವ್ ಆಗಿರುವಂಥ ಸಾಧ್ಯತೆ ನನಗೇನೋ ಕಾಣಿಸ್ತಾ ಇದೆ ಮಗ. ಹೌದು, ಶ್ರೇಯಸ್ ಅವರ ಬ್ಯಾಟಿಂದ ರನ್ಸ್ ಬರುತ್ತೆ ಆ್ಯಂಡ್ ವಿರಾಟ್ ಕೊಹ್ಲಿ ಬ್ಯಾಟಿಂದ ಖಂಡಿತ ರನ್ಸ್ ಬರ್ತಾನೆ ಇದೆ. ಇವತ್ತು ಓಪನಿಂಗ್ ಪಾರ್ಟ್ನರ್ಶಿಪ್ ಸಾಲಿಡ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಫಿಲ್ ಸಾಲ್ಟ್ ಜೊತೆಗೆ ವಿರಾಟ್ ಕೊಹ್ಲಿದು ಜೊತೆಗೆ ರಜತ್ ಪತ್ದಾರ್ ಅವರ ಬ್ಯಾಟಿಂದ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಒಂದು ಹ್ಯೂಜ್ ರನ್ನ. ನಾನು ಚಿನ್ನಸ್ವಾಮಿಲಿನ ಬಂದಿಲ್ಲ ಅವರ ಬ್ಯಾಟಿಂದ ಅಂಥ ರನ್ಸ್ಗಳು. ಸೊ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನೋಡುವ ಅದೇನಾಗುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಏನು ಮಗ? ಇದೊಂದು ಚಾಲೆಂಜ್ ವಿಡಿಯೋ ಆಗಿರುತ್ತೆ ಇವತ್ತು. ಪಕ್ಕ ನಾನೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಮಗ. ಯಾರು ಗೆಲ್ತಾರೆ ಅಂದರೆ ಇವತ್ತು ನನಗೇನೋ ಒಂದು ಗಟ್ ಫೀಲಿಂಗು, ಇವತ್ತು ಹೋಮಲ್ಲಿ ನಮ್ಮ RCB ಗೆಲ್ತಾರೆ ಅಂತ ಅನ್ನಿಸ್ತಿದೆ. ಫಸ್ಟ್ ಮ್ಯಾಚಿಗೆ ಗೆದ್ಬಿಡ್ತಾರೆ ಅಂತ ಅನ್ನಿಸ್ತಿದೆ ಮಗ. ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ಪಂಜಾಬ್ ಕಿಂಗ್ಸ್ ಟಾಪ್ ಕ್ವಾಲಿಟಿ ಟೀಮು, ಡೌಟೇ ಇಲ್ಲ. ಅನ್ಡೌಟೆಡ್ಲಿ ಮಸ್ತಾಗಿ ಆಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಈಸಿ ಅಂತೂ RCB ಗಂತೂ ಖಂಡಿತ ಇರೋದಿಲ್ಲ. ಇವತ್ತೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. RCB ಏನಾದ್ರು ಸೋಲ್ತು ಅಂತಂದರೆ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂತ ಅಂದರೆ ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಶರ್ಟ್ಲೆಸ್ ವಿಡಿಯೋ ಮಾಡ್ತೀನಿ ಗುರು. ಶರ್ಟ್ ಹಾಕೊಂಡು ನಂಗೆ ವಿಡಿಯೋ ಮಾಡ್ತೀನಿ. ಇದು ನನ್ನ ಚಾಲೆಂಜು. RCB ಸೋಲ್ತು ಅಂದ್ರೆ, RCB ಗೆಲ್ತು ಅಂದ್ರೆ ಹಾಕೊಂಬರ್ತೀನಿ, RCB ಜರ್ಸಿನೇ ಹಾಕೊಂಬರ್ತೀನಿ. ನೋಡೋಣ ಅದೇನಾಗುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ, ಬಾ.